ವೆಲ್ಕಮ್ ಟು ಇಂಡಿಯನ್ ಜಿಯೋಗ್ರಫಿ ಕ್ಲಾಸ್ 8 ವಿಂಟರ್ ಸೀಸನ್ ಮತ್ತು ಸಮ್ಮರ್ ಸೀಸನ್ ಬಗ್ಗೆ ತಿಳ್ಕೊಂಡಾಗಿದೆ. ಇವಾಗ ರಿಮೈನಿಂಗ್ ಇರುವಂಥದ್ದು ಮಾನ್ಸೂನ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಮೊದಲಿಗೆ ಮಾನ್ಸೂನ್ ಅಂದರೆ ಏನು? ಮಾನ್ಸೂನ್ ಅಂದರೆ ಮಳೆಗಾಲ ಅಂತ ಅರ್ಥ. ಇದನ್ನು ನಾವು ಅರೇಬಿಕ್ ವರ್ಡ್ ಮೌಸಿನ್ ಅನ್ನೋ ಒಂದು ವರ್ಡಿಂದ ತಗೊಂಡಿದ್ದೇವೆ. ನಮ್ಮ ಇಂಡಿಯಾಗೆ ಮಾನ್ಸೂನ್ ಎರಡು ರೀತಿಯಲ್ಲಿ ಬರ್ತವೆ. ಒಂದು ಅರಬ್ಬಿ ಸಮುದ್ರ ಏನಿದೆ, ಅರೇಬಿಯನ್ ಸಿ ಆ ಕಡೆಯಿಂದ ಬರುತ್ತೆ, ಮತ್ತು ಇನ್ನೊಂದು ಬೇ ಆಫ್ ಬೆಂಗಾಲ್ ಆರ್ ಬಂಗಾಳ ಕೊಲ್ಲಿ ಏನಿದೆ ಆ ಕಡೆಯಿಂದ ಬರುತ್ತೆ. ಇಂಪಾರ್ಟೆಂಟ್ ಆಗುವಂಥದ್ದು ಅರಬ್ಬಿ ಸಮುದ್ರ ಮೀನ್ಸ್ ಅರೇಬಿಯನ್ ಸಿ ಡಿವಿಷನ್ ವೆರಿ ಇಂಪಾರ್ಟೆಂಟು. ಈ ಅರೇಬಿಯನ್ ಸಿಯಲ್ಲಿ ಒರಿಜಿನೇಟ್ ಆಗ್ತಕ್ಕಂಥ ಮಾನ್ಸೂನ್ಸ್ ಅಲ್ಲಿ ಮೇಜರ್ ಎರಡು ಮಾನ್ಸೂನ್ಸ್ ಯಾವ್ದು ಅಂತಂದ್ರೆ ಒಂದು ಸೌತ್ ವೆಸ್ಟ್ ಮಾನ್ಸೂನ್, ಇನ್ನೊಂದು ನಾರ್ತ್ ಈಸ್ಟ್ ಮಾನ್ಸೂನ್. ಅಂದ್ರೆ ನೈಋತ್ಯ ಮಾನ್ಸೂನ್ ಮತ್ತೆ ಈಶಾನ್ಯ ಮಾನ್ಸೂನ್. ಇಲ್ಲಿ ನೈಋತ್ಯ ಮಾನ್ಸೂನ್ ಅನ್ನು ನಾವು ಮುಂಗಾರು ಮಳೆ ಅಂತ ಕೂಡ ಕರಿತೇವೆ, ಈಶಾನ್ಯ ಮಾರುತವನ್ನ ಹಿಂಗಾರು ಮಳೆ ಅಂತ ಕೂಡ ಕರಿತೇವೆ. ಈಗ ಮೊದಲಿಗೆ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಇದು ಯಾವ ಪೀರಿಯಡ್ ಅಲ್ಲಿ ನಾವು ನೋಡ್ತೇವೆ? ಮೊದಲಿಗೆ ಫಸ್ಟ್ ಪಾಯಿಂಟ್ ಅಂದ್ರೆ ಜೂನ್ ಟು ಮಿಡ್ ಸೆಪ್ಟೆಂಬರ್ ತನಕ ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಈ ಮಳೆಗಾಲ ಅಂತ ಏನ್ ಕರಿತೇವೆ ಅದನ್ನ ಜೂನ್ ಟು ಮಿಡ್ ಸೆಪ್ಟೆಂಬರ್ ನಾವು ನೋಡ್ತೇವೆ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಹಾಟ್ ವೆಟ್ ಸೀಸನ್. ಇದನ್ನ ಹಾಟ್ ವೆಟ್ ಸೀಸನ್ ಅಂತ ಕೂಡ ಕರಿತೇವೆ. ಸಡನ್ ಆನ್ಸೆಟ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್. ಏನಿದು ಸಡನ್ ಆನ್ಸೆಟ್ ಅಂದ್ರೆ ಇದು ಸಡನ್ ಆಗಿ ಪ್ರಾರಂಭ ಆಗ್ತದೆ. ಇದು ಇಂಪಾರ್ಟೆಂಟ್ ಫೀಚರ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್. ವಿತ್ ದ ಆನ್ಸೆಟ್ ಆಫ್ ಮಾನ್ಸೂನ್ಸ್ ಟೆಂಪರೇಚರ್ ಫಾಲ್ಸ್ ಡ್ರಾಸ್ಟಿಕಲಿ ಅಂಡ್ ಹ್ಯೂಮಿಡಿಟಿ ಲೆವೆಲ್ಸ್ ರೈಸ್. ಅಂದ್ರೆ ಮಾನ್ಸೂನ್ ಪ್ರಾರಂಭ ಆದ ತಕ್ಷಣ ಟೆಂಪರೇಚರ್ ಕಡಿಮೆ ಆಗುತ್ತೆ, ಹ್ಯೂಮಿಡಿಟಿ ಲೆವೆಲ್ ರೈಸ್ ಆಗುತ್ತೆ. ಸೊ ಇನ್ ಮುಂದೆ ನಾವು ಸೌತ್ ವೆಸ್ಟ್ ಮಾನ್ಸೂನಿನ ಫೀಚರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೆನಪಿರ್ಲಿ, ಸೌತ್ ವೆಸ್ಟ್ ಮಾನ್ಸೂನ್ ಅಂತಂದ್ರೆ ಮಳೆಗಾಲ ಆರ್ ರೈನಿ ಸೀಸನ್. ಅತಿ ಹೆಚ್ಚು ಮಳೆಯನ್ನು ತಂದುಕೊಡುವಂತ ಮಾನ್ಸೂನ್ ಕೂಡ ಇದೆ, ಸೀಸನ್ ಕೂಡ ಇದೇನೆ. ಅರೌಂಡ್ 75% ಆಫ್ ಟೋಟಲ್ ಇಂಡಿಯನ್ ರೈನ್ಫಾಲ್ ತಂದುಕೊಡುವಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಈಗ ಇದರ ಟೆಂಪರೇಚರ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಈ ಸೀಸನ್ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಟೆಂಪರೇಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋದಿದ್ರೆ ಸಡನ್ ಆನ್ಸೆಟ್ ಆಫ್ ದ ಸೌತ್ ವೆಸ್ಟ್ ಮಾನ್ಸೂನ್ಸ್ ಲೀಡ್ಸ್ ಟು ಸಿಗ್ನಿಫಿಕೆಂಟ್ ಫಾಲ್ ಇನ್ ಟೆಂಪರೇಚರ್. ಅಂದ್ರೆ ಇದು ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ ಸೌತ್ ವೆಸ್ಟ್ ಮಾನ್ಸೂನ್. ಸೊ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ಟೆಂಪರೇಚರ್ ಫಾಲ್ ಆಗುತ್ತೆ. ಎಲ್ಲಿಯ ತನಕ ಅಂತಂದ್ರೆ ಅಪ್ ಟು 3 ಡಿಗ್ರಿ ಟು 6 ಡಿಗ್ರಿ ಸೆಲ್ಸಿಯಸ್ ತನಕ ಫಾಲ್ ಆಗುತ್ತೆ. ದ ಟೆಂಪರೇಚರ್ ರಿಮೈನ್ಸ್ ಲೆಸ್ ಯೂನಿಫಾರ್ಮ್ ಥ್ರೂಔಟ್ ದ ರೈನಿ ಸೀಸನ್. ಅಂದ್ರೆ ಮಳೆಗಾಲದಲ್ಲಿ ಟೆಂಪರೇಚರ್ ಕಡಿಮೆ ಇರುವಂತದ್ದು ನಮಗೂ ಅನುಭವಕ್ಕೆ ಬರುತ್ತೆ. ಸೊ ಟೆಂಪರೇಚರ್ ರಿಮೈನ್ಸ್ ಲೆಸ್ ಯೂನಿಫಾರ್ಮ್ ಥ್ರೂಔಟ್ ದ ರೈನಿ ಸೀಸನ್. ದ ಟೆಂಪರೇಚರ್ ರೈಸಸ್ ಇನ್ ಸೆಪ್ಟೆಂಬರ್ ವಿತ್ ದ ಸೀಸ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್. ಸೆಪ್ಟೆಂಬರ್ 15 ತನಕ ಸೌತ್ ವೆಸ್ಟ್ ಮಾನ್ಸೂನ್ಸ್ ಇರುತ್ತೆ. ಯಾವಾಗ ಇದು ಸ್ಟಾಪ್ ಆಗುತ್ತೆ ಇಮಿಡಿಯೇಟ್ ಆಗಿ ಟೆಂಪರೇಚರ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ಈಸ್ ರೈಸ್ ಇನ್ ಟೆಂಪರೇಚರ್ ವೆನ್ ಎವರ್ ದೇರ್ ಇಸ್ ಬ್ರೇಕ್ ಇನ್ ದ ಮಾನ್ಸೂನ್. ಸೊ ಮಾನ್ಸೂನ್ಸ್ ಬ್ರೇಕ್ ಆದ ತಕ್ಷಣ ಟೆಂಪರೇಚರ್ ರೈಸ್ ಆಗುತ್ತೆ. It will indicate the break in monsoons. The diurnal range of temperature is small due to clouds and rains. The highest temperatures are experienced at place west of Aravalli. So west of Aravalli hills ಏನಿದೆ ಆ ಪ್ರದೇಶದಲ್ಲಿ ಮಾತ್ರ ನಾವು ಅತಿ ಹೆಚ್ಚು ಟೆಂಪರೇಚರ್ ಅನ್ನ ನೋಡಬಹುದು. This is due to lack of clouds and hot continental air masses. Other parts of northwest India also have temperatures above 30 degrees Celsius. The temperatures are quite low over the Western Ghats due to heavy rainfall. The coastal areas of Tamil Nadu and adjoining parts of Andhra Pradesh have temperatures above 30 degrees Celsius as they receive little rainfall during this season. ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಒರಿಜಿನೇಟ್ ಆಗಿ ಅದು ಬರ್ತಕ್ಕಂಥ ಪ್ರದೇಶಗಳೇನಿದೆ ಈ ವೆಸ್ಟರ್ನ್ ಘಾಟ್ ಸೈಡ್, ಇಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಬಟ್ ವೆಸ್ಟ್ ಆಫ್ ಅರಾವಳಿ ಏನಿದೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಜೊತೆಗೆ ಈಸ್ಟ್ ಕೋಸ್ಟಲ್ ಪ್ಲೇನ್ ಅಂದ್ರೆ ಈ ಕೋರಮಂಡಲ್ ಕೋಸ್ಟ್ ಮತ್ತೆ ಆಂಧ್ರ ಪ್ರದೇಶ್ ಪಾರ್ಟ್ಸ್ ಬರುತ್ತೆ, ಇಲ್ಲೂ ಕೂಡ 30+ ಟೆಂಪರೇಚರ್ ಅನ್ನ ನಾವು ನೋಡಬಹುದು. ಅದನ್ನ ಬಿಟ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಅತಿ ಹೆಚ್ಚು ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಟೆಂಪರೇಚರ್ ನಿಮ್ಗೆ ತುಂಬಾ ಕಡಿಮೆ ಇರುತ್ತೆ. ಸೊ ಟೆಂಪರೇಚರ್ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಪ್ರೆಷರ್ ಅಂಡ್ ವಿಂಡ್ಸ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಇದು ನಿಮ್ಗೆ ಲಾಸ್ಟ್ ಸೀಸನ್ಸ್ ಅಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಲೋ ಪ್ರೆಷರ್ ಕಂಡೀಷನ್ಸ್ ಪ್ರಿವೈಲ್ ಓವರ್ ನಾರ್ತ್ ವೆಸ್ಟ್ ಇಂಡಿಯಾ ಡ್ಯೂ ಟು ಹೈ ಟೆಂಪರೇಚರ್. ಸೊ ಟೆಂಪರೇಚರ್ ಹೈ ಇದ್ದಾಗ ಆಬ್ವಿಯಸ್ಲಿ ಪ್ರೆಷರ್ ಲೋ ಇರುತ್ತೆ. ಸೊ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಲೋ ಪ್ರೆಷರ್ ಕಂಡೀಷನ್ಸ್ ಅನ್ನ ನಾವಲ್ಲಿ ನೋಡಬಹುದು. ITCZ ಲೈಸ್ ಅಲಾಂಗ್ ದ ಗಂಗಾ ಪ್ಲೇನ್. ಇಲ್ಲಿ ನಿಮ್ಗೆ ಇದೊಂದು ಕನ್ಫ್ಯೂಸ್ ಆಗ್ಬೋದು, ವಾಟ್ ಈಸ್ ITCZ ಅಂತಂದ್ರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಸೊ ಇಟ್ ಲೈಸ್ ಅಲಾಂಗ್ ದ ಗಂಗಾ ಪ್ಲೇನ್. There are frequent changes in its location depending upon the weather conditions. The atmospheric pressure increases steadily southwards. Over the peninsular region, due to pressure gradient between north and south, winds blow in a southwest to northeast direction from Arabian Sea to
ಬೇ ಆಫ್ ಬೆಂಗಾಲ್. ಪೆನಿನ್ಸುಲಾರ್ ರೀಜನ್ ಅಲ್ಲಿ ವಿಂಡ್ಸ್ ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಬಟ್ ಅದೇ ಇಂಡೋ ಗ್ಯಾಂಗ್ಟಿಕ್ ಪ್ಲೇನಿಗೆ ಬಂತಂದ್ರೆ ಅವು ಈಸ್ಟ್ ಟು ವೆಸ್ಟ್ ಟ್ರಾವೆಲ್ ಆಗುತ್ತೆ, ಅಂದ್ರೆ ಅಲ್ಲಿ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಡುತ್ತೆ. ಸೊ ಪ್ರೆಷರ್ ಅಂಡ್ ವಿಂಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬರುವಂತದ್ದು ನಿಮ್ಗೆ ಲೋ ಪ್ರೆಷರ್ ಇರುತ್ತೆ. ಇಲ್ಲಿ ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಲೋ ಪ್ರೆಷರ್ ಇರುತ್ತೆ. ಪೆನಿನ್ಸುಲಾರ್ ರೀಜನ್ ನಲ್ಲಿ ವಿಂಡ್ಸ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಅದೇ ಇಂಡೋ ಗ್ಯಾಂಗ್ಟಿಕ್ ಪ್ಲೇನ್ ನಲ್ಲಿ ವಿಂಡ್ಸ್ ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್. ಸೊ ನೆಕ್ಸ್ಟ್ ಬಂದು ರೈನ್ಫಾಲ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. 3/4 of a total annual rainfall is received during this season. ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಅತಿ ಹೆಚ್ಚು ಮಳೆಯನ್ನ ಕೊಡ್ತಕ್ಕಂಥ ಮಾನ್ಸೂನ್ ಅವ್ರ ಸೀಸನ್ ಯಾವುದು ಅಂತಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ. ಭಾರತದಲ್ಲಿ ಆಗ್ತಕ್ಕಂಥ ಒಟ್ಟು ಮಳೆಯಲ್ಲಿ 3/4 ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ದ ಆವರೇಜ್ ರೈನ್ಫಾಲ್ ಓವರ್ ದ ಪ್ಲೈನ್ಸ್ ಆಫ್ ಇಂಡಿಯಾ ಇನ್ ದಿಸ್ ಸೀಸನ್ is about 87%. ಸೊ ಆವರೇಜ್ ರೈನ್ಫಾಲ್ 87% ಇರುತ್ತೆ ಈ ಸೀಸನ್ ನಲ್ಲಿ. ನಾರ್ಮಲ್ ಡೇಟ್ ಆಫ್ ಅರೈವಲ್ ಆಫ್ ದ ಮಾನ್ಸೂನ್ ಇಸ್ 20th May ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್. ಸೊ ನಾರ್ಮಲ್ ಒಂದು ಆವರೇಜ್ ಅಲ್ಲಿ ತಗೊಂಡಾಗ ಡೇಟ್ 20th May ಇದು ಎಂಟರ್ ಆಗುತ್ತೆ. ಎಲ್ಲಿಗೆ? ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ಗೆ. ದ ಅಡ್ವಾನ್ಸ್ ಆಫ್ ಅ ಮಾನ್ಸೂನ್ ಇಸ್ ಮಚ್ ಫಾಸ್ಟರ್ ಇನ್ ಬೇ ಆಫ್ ಬೆಂಗಾಲ್ ದ್ಯಾನ್ ಇನ್ ಅರೇಬಿಯನ್ ಸಿ. The normal date of onset of a southwest monsoon over Kerala, that is first place of entry in the mainland of India, is 1st June. So ಇದು 20th May ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ಗೆ ಎಂಟ್ರಿ ಕೊಡುತ್ತೆ. ಬಟ್ ನಮ್ಮ ಇಂಡಿಯನ್ ಮೈನ್ ಲ್ಯಾಂಡ್ಗೆ ಬರುವಂತದ್ದು ಇದು 1st June. ಈ ರೇಂಜ್ ಅಲ್ಲಿ ಇಂಡಿಯನ್ ಮೈನ್ ಲ್ಯಾಂಡ್ಗೆ ಬರುತ್ತೆ. ಇಂಡಿಯನ್ ಮೈನ್ ಲ್ಯಾಂಡ್ ಅಲ್ಲಿ ಯಾವ ಪ್ಲೇಸ್ಗೆ ಅಂತಂದ್ರೆ ಕೇರಳಗೆ ಬರುತ್ತೆ. The monsoons advance quickly accompanied with a lot of thunder, lightning and heavy downpour. This sudden onset of rain is termed as monsoon burst. ಸೊ ಇದಕ್ಕೆ ನಾವು ಮಾನ್ಸೂನ್ ಬರ್ಸ್ಟ್ ಅಂತೀವಿ. ಅಂದ್ರೆ ಈ ಮಾನ್ಸೂನ್ ಎಂಟ್ರಿ ಆಗೋದು ಹೇಗಿರುತ್ತೆ ಅಂತಂದ್ರೆ, ಈ ಮಾನ್ಸೂನ್ ಇದರ ಜೊತೆಗೇನೆ ಗುಡುಗು, ಸಿಡ್ಲು, ಮಿಂಚು ಇದನ್ನೆಲ್ಲ ತರುತ್ತೆ. ಇದನ್ನ ನಾವು ಮಾನ್ಸೂನ್ ಬರ್ಸ್ಟ್ ಅಂತ ಕೂಡ ಕರಿತೇವೆ. ಸಮಟೈಮ್ಸ್ ಮಾನ್ಸೂನ್ಸ್ ಆರ್ ಡಿಲೇಡ್ ಆರ್ ದೇ ಕಮ್ ಮಚ್ ಅರ್ಲಿಯರ್ ದನ್ ನಾರ್ಮಲ್. ಸೊ ಇದಿಷ್ಟು ಒಂದು ಆವರೇಜ್ ಡೇಟ್, ನಾಟ್ ಎಕ್ಸಾಕ್ಟ್ ಡೇಟ್. ಒಮ್ಮೆ ಡಿಲೇ ಆಗ್ಬೋದು, ಇಲ್ಲ ತುಂಬಾ ಬೇಗನಾದ್ರೂ ಬರ್ಬೋದು. Normally the onset occurs between 29th May and 7th June. ಸೊ ಈ 8 days ಈ ಇದರಲ್ಲಿ ಇದು ಇಂಡಿಯನ್ ಮೈನ್ ಲ್ಯಾಂಡ್ಗೆ ಎಂಟ್ರಿ ಆಗುತ್ತೆ. ಅಂದ್ರೆ ಬಿಟ್ವೀನ್ 29th May to 7th June. The earliest onset was on 11th May in 1918 and 1955. ಸೊ 1918 ಮತ್ತೆ 1955 ಅಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ 11th May ಗೆನೆ ಎಂಟ್ರಿ ಆಗಿರುತ್ತೆ. while the most delayed onset was 18th June in 1972. ಸೊ ಸೌತ್ ವೆಸ್ಟ್ ಮಾನ್ಸೂನ್ಸ್ ಫಸ್ಟ್ ಕೇರಳದ ಮಲಬಾರ್ ಕೋಸ್ಟ್ಗೆ ಎಂಟ್ರಿ ಆಗುತ್ತೆ. ಅಲ್ಲಿಂದ ಇದು ಪ್ರೋಗ್ರೆಸ್ ತಗೊಳುತ್ತೆ. ಸೊ ಹೆಂಗ್ ತಗೊಳುತ್ತೆ? ಇಲ್ಲಿ 2 ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ, ಅರೇಬಿಯನ್ ಸಿ ಬ್ರಾಂಚ್ ಮತ್ತೆ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಈಗ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮಾನ್ಸೂನ್ ವಿಂಡ್ಸ್ ಬಿಯಾಂಡ್ ಸೌತ್ ಕೇರಳ ಪ್ರೋಗ್ರೆಸ್ ಇನ್ ದ ಫಾರ್ಮ್ ಆಫ್ 2 branches. First one is Arabian Sea branch and Bay of Bengal branch. The Arabian Sea branch gradually advances northwards. It reaches Mumbai by 10th June. So Arabian Sea branch northward ಆಗಿ ಮೂವ್ ಆಗುತ್ತೆ. ಮತ್ತೆ ಮುಂಬೈನ ಇದು 10th June. ಈ ಆವರೇಜ್ ಟೈಮ್ ಇದು ಕೂಡ ಇನ್ ಕೇಸ್ 1st June ಗೆ ಕೇರಳ ಎಂಟ್ರಿ ಆದ್ರೆ 10th June ಗೆ ಮುಂಬೈಗೆ ಇದು ರೀಚ್ ಆಗುತ್ತೆ. The Bay of Bengal branch spreads rather rapidly over most of Assam. The normal date of its arrival at Kolkata is 7th June. On reaching the foothills of Himalayas, the Bay of Bengal branch is deflected westward by the Himalayan barrier and it advances up the Gangetic plain. So Arabian Sea branch northward ಆಗಿ ಮೂವ್ ಆಗುತ್ತೆ. ಫಸ್ಟ್ ಇದು ಮುಂಬೈಯನ್ನ ರೀಚ್ ಆಗುತ್ತೆ. ಅದೇ ರೀತಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇದು ಫಸ್ಟ್ ಅಸ್ಸಾಮಿಗೆ ಬರುತ್ತೆ. ಅಸ್ಸಾಮಿಂದ ನೆಕ್ಸ್ಟ್ ಫುಟಿಲ್ ಆಫ್ ಹಿಮಾಲಯಾಸ್ ರೀಚ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಇದು ಗ್ಯಾಂಗ್ಟಿಕ್ ಪ್ಲೇನ್ ಇದೆ, ಅಂದ್ರೆ ಗಂಗಾ ರೀಜನ್, ಗಂಗಾ ಡೆಲ್ಟಾ ರೀಜನ್ ಇದೆ, ಇಲ್ಲಿಗೆ ರೀಚ್ ಆಗುತ್ತೆ. ದ 2 branches merge with each other mostly around Delhi to form a single current. ಸೊ ಅರೇಬಿಯನ್ ಸಿ ಬ್ರಾಂಚ್ ಮತ್ತೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಎರಡೂ ಕೂಡ ಡೆಲ್ಲಿನಲ್ಲಿ ಮೀಟ್ ಆಗುತ್ತೆ. ಬೋತ್ ಬ್ರಾಂಚಸ್ ರೀಚ್ ಡೆಲ್ಲಿ ಮೋರ್ ಆರ್ ಲೆಸ್ ಅಟ್ ದ ಸೇಮ್ ಟೈಮ್. ನೆಕ್ಸ್ಟ್ ಇದು ಕಂಬೈನ್ ಆಗುತ್ತೆ. ಈ ಕಂಬೈನ್ಡ್ ಕರೆಂಟ್ ಗ್ರಾಜುಯಲಿ ಎಕ್ಸ್ಟೆಂಡ್ಸ್ ಟು ವೆಸ್ಟ್ ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಅಂಡ್ ಫೈನಲಿ ಟು ಹಿಮಾಚಲ್ ಪ್ರದೇಶ್ ಅಂಡ್ ಕಾಶ್ಮೀರ್. ಸೊ ಈ ರೀತಿಯಾಗಿ ಓವರ್ ಆಲ್ ಇಂಡಿಯಾಗೆ ಸೌತ್ ವೆಸ್ಟ್ ಮಾನ್ಸೂನ್ ಇಂದ
ಮಳೆ ಆಗುತ್ತೆ. ಎಲ್ಲಾ ಸ್ಟೇಟ್ ಅನ್ನು ಆಲ್ಮೋಸ್ಟ್ ಇದು ಕವರ್ ಮಾಡೋದ್ರಿಂದನೇ 3/4 ಆಫ್ ಟೋಟಲ್ ಆನ್ಯುವಲ್ ರೈನ್ಫಾಲ್ ನಮ್ಮ ಇಂಡಿಯಾದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಆಗುವಂತದ್ದು. By the end of June, the monsoon is usually established over most parts of a country. By mid-July, the monsoon extends into Kashmir and remaining parts of a country. So ಈಗ ಇದು 1st ಜೂನ್ಗೆ ಕೇರಳಗೆ ಎಂಟ್ರಿ ಆಗುತ್ತೆ, 10th ಮುಂಬೈಗೆ ಬರುತ್ತೆ, 7th ಜೂನ್ಗೆ ಅಸ್ಸಾಂ ಅಲ್ಲಿ ಕೋಲ್ಕತ್ತಾದಲ್ಲಿ ರೀಚ್ ಆಗುತ್ತೆ. ಈ ರೀತಿಯಾಗಿ ಕವರ್ ಆಗಿ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲಾ ಸ್ಟೇಟ್ಸ್, ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ಸ್ ಅನ್ನ ಜೂನ್ ಎಂಡಿಂಗ್ಗೆ ಕವರ್ ಮಾಡುತ್ತೆ. ಮಿಡ್ ಜುಲೈಗೆ ಇದು ಕಾಶ್ಮೀರ್ಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. By this time it reaches Kashmir, it has shed most of its moisture. Arabian Sea branch of monsoon is much powerful than Bay of Bengal branch for following reasons. So ಈಗ ಎರಡು ಬ್ರಾಂಚ್ ಇದೆ, ಇದರಲ್ಲಿ ಅರೇಬಿಯನ್ ಸಿ ಬ್ರಾಂಚ್ ಮೋರ್ ಪವರ್ಫುಲ್ ಅಂತಂದ್ರೆ ಇದು ಅತಿ ಹೆಚ್ಚು ಮಳೆಯನ್ನ ಕೊಡುತ್ತೆ. ಏನಕ್ಕೆ ಅಂತ ರೀಸನ್ ನೋಡೋದಿದ್ರೆ, ಅರೇಬಿಯನ್ ಸಿ ಇಸ್ ಲಾರ್ಜರ್ ದನ್ ಬೇ ಆಫ್ ಮೊದಲನೇ ರೀಸನ್ ಆದ್ರೆ. ಸೆಕೆಂಡ್ ಒನ್ ಬಂದು ಎಂಟೈರ್ ಅರೇಬಿಯನ್ ಸಿ ಕರೆಂಟ್ ಅಡ್ವಾನ್ಸಸ್ ಟುವರ್ಡ್ಸ್ ಇಂಡಿಯಾ, whereas only a part of Bay of Bengal current enters India and remaining proceeding to Myanmar, Thailand and Malaysia. ಅಂದ್ರೆ ಈಗ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆದಾಗ ಕರೆಂಟ್ಸ್ ಏನಿದೆ ಅರೇಬಿಯನ್ ಸಿ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಕರೆಂಟ್ ಟುವರ್ಡ್ಸ್ ಇಂಡಿಯಾಗೆ ಬರುತ್ತೆ. ಬಟ್ ಬೇ ಆಫ್ ಬೆಂಗಾಲ್ ಅಲ್ಲಿ ಒರಿಜಿನೇಟ್ ಆಗ್ತಕ್ಕಂಥ ಕರೆಂಟ್ಸ್ ಇಂಡಿಯಾಗೆ ಸ್ವಲ್ಪ ಬರುತ್ತೆ. ಇಂಡಿಯಾ ಜೊತೆಗೆ ಮಯನ್ಮಾರ್, ಥೈಲ್ಯಾಂಡ್ ಮತ್ತೆ ಮಲೇಷ್ಯಾಗೂ ಕೂಡ ಹೋಗುತ್ತೆ. ಆದ್ರಿಂದ ಅರೇಬಿಯನ್ ಸಿ ಬ್ರಾಂಚ್ ಮಾನ್ಸೂನ್ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಮಾನ್ಸೂನ್ ಗಿಂತ ಪವರ್ಫುಲ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಅರೇಬಿಯನ್ ಸಿ ಬ್ರಾಂಚ್ ಅನ್ನ ಸ್ಟ್ರೀಮ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಅದ್ರ ಬಗ್ಗೆ ಇವಾಗ ನೋಡೋಣ. ದ ಅರೇಬಿಯನ್ ಸಿ ಬ್ರಾಂಚ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ಸ್ ಇಸ್ ಡಿವೈಡೆಡ್ ಇಂಟು 3 distinct streams on arriving in the mainland of India. The first stream strikes the west coast of India and gives extremely heavy rainfall of over 250 centimeter. It strikes perpendicular to Western Ghats, causing plentiful orography rainfall, 400 to 500 centimeter annual rainfall on the windward side. So ಈಗ ಅರೇಬಿಯನ್ ಸಿ ಬ್ರಾಂಚ್ ಇಂದ ಬರ್ತಕ್ಕಂಥ ಮಾನ್ಸೂನ್ ನಮ್ಮ ಇಂಡಿಯನ್ ಮೈನ್ ಲ್ಯಾಂಡ್ ಗೆ ಎಂಟ್ರಿ ಆಗೋದನ್ನ ನಾವು 3 ಸ್ಟ್ರೀಮ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಫಸ್ಟ್ ಸ್ಟ್ರೀಮ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾಗೆ ಸ್ಟ್ರೈಕ್ ಮಾಡುತ್ತೆ. ಇದು ಅರೌಂಡ್ 250 ಸೆಂಟಿಮೀಟರ್ ರೈನ್ಫಾಲ್ ಅನ್ನ ಉಂಟು ಮಾಡುತ್ತೆ. ಇದು ಹೇಗೆ ಸ್ಟ್ರೈಕ್ ಆಗುತ್ತೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಸ್ಟ್ರೈಕ್ ಆಗುತ್ತೆ, ಓರೋಗ್ರಾಫಿಕ್ ರೈನ್ಫಾಲ್ ಅನ್ನ ಕಾಸ್ ಮಾಡುತ್ತೆ. ಜೊತೆಗೆ ವಿಂಡ್ವರ್ಡ್ ಸೈಡ್ ಮತ್ತೆ ಲೀವರ್ಡ್ ಸೈಡ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ. ಸೊ ವಿಂಡ್ವರ್ಡ್ ಸೈಡ್ ಅಲ್ಲಿ ಇದು ಅರೌಂಡ್ 400 to 500 ಸೆಂಟಿಮೀಟರ್ ಆನ್ಯುವಲ್ ರೈನ್ಫಾಲ್ ಅನ್ನ ಉಂಟು ಮಾಡುತ್ತೆ. ರೈನ್ಫಾಲ್ ಇಸ್ ಡ್ರಾಸ್ಟಿಕಲಿ ರೆಡ್ಯೂಸ್ ಟು ಅಬೌಟ್ 30 to 50 ಸೆಂಟಿಮೀಟರ್ ಆನ್ ದ ಲೀವರ್ಡ್ ಸೈಡ್ ಆಫ್ ದ ಕ್ರೆಸ್ಟ್. ಸೊ ಲೀವರ್ಡ್ ಸೈಡ್ ಅಲ್ಲಿ ಮಳೆಯ ಪ್ರಮಾಣ ಕೇವಲ 30 to 50 ಸೆಂಟಿಮೀಟರ್ ಇರುತ್ತೆ. ವೆರಾಸ್ ವಿಂಡ್ವರ್ಡ್ ಸೈಡ್ ನಲ್ಲಿ 400 to 500 ಸೆಂಟಿಮೀಟರ್ ಆನ್ಯುವಲ್ ರೈನ್ಫಾಲ್ ಇರುತ್ತೆ. There is a narrow belt of marked aridity on the immediate leeward side of Western Ghats, but once it is passed, the air starts rising again and amount of rainfall increases further east. So first stream ಬಂದು west coast of India ಗೆ strike ಮಾಡುತ್ತೆ. Second stream enters Narmada and Tapti troughs. So ನರ್ಮದಾ ತಾಪ್ತಿ ನದಿ ರೀಜನ್ ಏನಿದೆ ಇಲ್ಲಿಗೆ ಬರುವಂತದ್ದು ನ್ಯಾರೋ ರಿಫ್ಟ್ ವ್ಯಾಲಿ, ಇಲ್ಲಿಗೆ ಸೆಕೆಂಡ್ ಸ್ಟ್ರೀಮ್ ಅನ್ನ ನಾವು ಡಿವೈಡ್ ಮಾಡ್ಕೊಂತೀವಿ. ಅಂಡ್ ರೀಚಸ್ ಸೆಂಟ್ರಲ್ ಇಂಡಿಯಾ. ಸೊ ಇದು ಸೆಂಟ್ರಲ್ ಇಂಡಿಯಾಗೆ ರೀಚ್ ಆಗುತ್ತೆ. ಇಟ್ ಡಸ್ ನಾಟ್ ಕಾಸ್ ಮಚ್ ರೈನ್ ನಿಯರ್ ದ ಕೋಸ್ಟ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಮೇಜರ್ ಓರೋಗ್ರಾಫಿಕ್ ಅಬ್ಸ್ಟಕಲ್ ಅಕ್ರಾಸ್ ದ ರಿಫ್ಟ್. ಅಂದ್ರೆ ಈ ಕರೆಂಟ್ಸ್ ಆರ್ ವಿಂಡ್ಸ್ ಅನ್ನ ತಡೆಯುವಂತ ಅಬ್ಸ್ಟಕಲ್ಸ್ ಆರ್ ಮೌಂಟೇನ್ಸ್ ಯಾವುದು ಇರೋದಿಲ್ಲ. ಹಾಗಾಗಿ ಇದು ಕೋಸ್ಟಲ್ ರೀಜನ್ ಅಲ್ಲಿ ಜಾಸ್ತಿ ಮಳೆಯನ್ನ ಉಂಟು ಮಾಡೋದಿಲ್ಲ. ಸಮ್ ಪಾರ್ಟ್ಸ್ ಆಫ್ ಸೆಂಟ್ರಲ್ ಇಂಡಿಯಾ ರಿಸೀವ್ ರೈನ್ಫಾಲ್ ಫ್ರಮ್ ದಿಸ್ ಸ್ಟ್ರೀಮ್. ಎಕ್ಸಾಂಪಲ್ ನಾಗ್ಪುರ್ ಸಿಟಿ. ಸೊ ಈ ನಾಗ್ಪುರ್ ಅಲ್ಲಿ ಮಳೆ ಆಗೋದು ಕೂಡ ಸೌತ್ ವೆಸ್ಟ್ ಮಾನ್ಸೂನ್ ಇಂದ. The third stream moves parallel to Aravalli range without causing much rainfall. Consequently, the whole of Rajasthan is a desert area. So third stream Aravalli range ಗೆ parallel ಆಗಿ ಮೂವ್ ಆಗುತ್ತೆ. ಇದು ಜಾಸ್ತಿ ಮಳೆಯನ್ನ ಉಂಟು ಮಾಡೋದಿಲ್ಲ, ಹಾಗಾಗಿ ರಾಜಸ್ಥಾನ ನಾವು ಡೆಸರ್ಟ್ ಏರಿಯಾ ಅಂತ ಕರಿತೇವೆ. However, some orographic effect is occurs on the southeastern edge of Aravalli range. Mount Abu gets about 170 centimeter rainfall, while the surrounding plains have only 60 to 80 centimeter ರೈನ್ಫಾಲ್. ಸೊ ಮೌಂಟ್ ಅಬು ಎಲಿವೇಶನ್ ಜಾಸ್ತಿ ಇರೋದ್ರಿಂದ ಇದು ಅಲ್ಲಿ ಸಾಕ್ತಕ್ಕಂಥ ಮಾರುತಗಳನ್ನ ತಡೆದು ನಿಲ್ಲಿಸುತ್ತೆ. ಓರೋಗ್ರಫಿಕ್ ಎಫೆಕ್ಟ್ ಇಂದ ಇಲ್ಲಿ ಮಳೆ ಆಗುತ್ತೆ. ಆ ಮಳೆಯ ಪ್ರಮಾಣ ಎಷ್ಟಿರುತ್ತೆ ಅಂತಂದ್ರೆ 170 ಸೆಂಟಿಮೀಟರ್. ಬಟ್ ಅಲ್ಲೇ ಇರ್ತಕ್ಕಂಥ ಸರೌಂಡಿಂಗ್ ಪ್ಲೇನ್ಸ್ ಅಲ್ಲಿ ಮಳೆಯ ಪ್ರಮಾಣ ಕೇವಲ 60 to 80 ಸೆಂಟಿಮೀಟರ್ ಇರುತ್ತೆ.
ಸೊ ಅದೇ ರೀತಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅನ್ನು ನಾವು ಎರಡು ಡಿಸ್ಟಿಂಕ್ಟ್ ಸ್ಟ್ರೀಮ್ ಆಗಿ ಡಿವೈಡ್ ಮಾಡ್ತೇವೆ. ದ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಇಸ್ ಡಿವೈಡೆಡ್ ಇಂಟು ಟೂ ಡಿಸ್ಟಿಂಕ್ಟ್ ಸ್ಟ್ರೀಮ್ಸ್. ಫಸ್ಟ್ ಒನ್ ಯಾವುದು ಅಂದ್ರೆ ದ ಫಸ್ಟ್ ಸ್ಟ್ರೀಮ್ ಕ್ರಾಸಸ್ ದ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಅಂಡ್ ರೀಚಸ್ ಮೇಘಾಲಯ. ಸೊ ಮೊದಲನೇ ಸ್ಟ್ರೀಮ್ ಗಂಗಾ ಬ್ರಹ್ಮಪುತ್ರ ಡೆಲ್ಟಾವನ್ನ ಕ್ರಾಸ್ ಮಾಡಿ ಮೇಘಾಲಯವನ್ನ ರೀಚ್ ಮಾಡುತ್ತೆ. ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ರಾಜ್ಯ ಕೂಡ ಮೇಘಾಲಯ. Here that the orographic effect results in intense rainfall. Cherrapunji receives an annual rainfall of 1102 centimeter, major portion of which occurs from June to August. June to August ಅಲ್ಲಿ ಚಿರಾಪುಂಜಿನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಜೊತೆಗೆ ಮೌಸಿನ್ ರಾಮ್ located at 1329 meter above sea level, just 16 kilometer to west of Cherrapunji, records higher annual rainfall of 1221 centimeter. ಸೊ ಈಗ ಮೌಸಿನ್ ರಾಮ್ ಚಿರಾಪುಂಜಿಗಿಂತ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ. ಬೋತ್ ದ ಸ್ಟೇಷನ್ಸ್ ಆರ್ ಲೊಕೇಟೆಡ್ ಆನ್ ದ ಸದರ್ನ್ ಸ್ಲೋಪ್ ಆಫ್ ಕಾಸಿ ಹಿಲ್ಸ್ ಅಟ್ ನಾರ್ದರ್ನ್ ಎಂಡ್ ಆಫ್ ಎ ಡೀಪ್ ವ್ಯಾಲಿ ರನ್ನಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೊ ಫಸ್ಟ್ ಸ್ಟ್ರೀಮು ಅತಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತೆ. ಮೌಸಿನ್ ರಾಮ್ ಮತ್ತೆ ಚಿರಾಪುಂಜಿ ಮೀನ್ಸ್ ಮೇಘಾಲಯ ಸ್ಟೇಟ್ ನಲ್ಲಿ. ಈ ಫಸ್ಟ್ ಸ್ಟ್ರೀಮು ಗಂಗಾ ಬ್ರಹ್ಮಪುತ್ರ ರೀಜನ್ ಅನ್ನ ಕ್ರಾಸ್ ಮಾಡಿ ಮೇಘಾಲಯವನ್ನ ರೀಚ್ ಮಾಡುತ್ತೆ. ಅತಿ ಹೆಚ್ಚು ಮಳೆಯನ್ನ ಮೇಘಾಲಯದಲ್ಲಿ ಉಂಟು ಮಾಡುತ್ತೆ. ಸೊ ಹಾಗೆ ಸೆಕೆಂಡ್ ಸ್ಟ್ರೀಮ್ ಏನಿದೆ, ಸೆಕೆಂಡ್ ಸ್ಟ್ರೀಮ್ of Bay of Bengal branch moves along Himalayan foothills as they are deflected to the west by Himalaya and brings widespread rainfall to Ganga plain. So ಇದು ಸೆಕೆಂಡ್ ಸ್ಟ್ರೀಮ್ ಬಂದು ಹಿಮಾಲಯನ್ ಫುಟ್ಹಿಲ್ಸ್ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಡಿಫ್ಲೆಕ್ಟ್ ಆಗಿ ಇದು ಗಂಗಾ ಪ್ಲೇನ್ ಏನಿದೆ ಇಲ್ಲಿ ರೈನ್ಫಾಲ್ ಅನ್ನ ಉಂಟು ಮಾಡುತ್ತೆ. ದ ರೈನ್ಫಾಲ್ ಬೈ ದಿಸ್ ಸ್ಟ್ರೀಮ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಅ ಸ್ಟಡಿ ಡಿಕ್ಲೈನ್ ಆಸ್ ವಿ ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಪ್ ದ ಪ್ಲೇನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಸೆಕೆಂಡ್ ಸ್ಟ್ರೀಮ್ ಏನಿದೆ ಬೇ ಆಫ್ ಬೆಂಗಾಲ್ ಬ್ರಾಂಚ್, ಇದು ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಅ ಸ್ಟಡಿ ಡಿಕ್ಲೈನ್. ಅಂದ್ರೆ ವಿ ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಪ್ ದ ಪ್ಲೇನ್. ಈಸ್ಟ್ ಟು ವೆಸ್ಟ್ ಮೂವ್ ಆಗ್ತಾ ಹೋದ್ರೆ ಇದು ಸ್ಟಡಿ ಆಗಿ ಡಿಕ್ಲೈನ್ ಆಗ್ತಾ ಬರುತ್ತೆ. ಇದು ಸೆಕೆಂಡ್ ಸ್ಟ್ರೀಮ್ ಆಫ್ ಬೇ ಆಫ್ ಬೆಂಗಾಲ್ ಬ್ರಾಂಚ್ ನ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ದ ತಮಿಳುನಾಡು ಕೋಸ್ಟ್ ರಿಮೈನ್ಸ್ ರಿಲೇಟಿವ್ಲಿ ಡ್ರೈ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಪೀರಿಯಡ್. ವೈ? ಸೊ ಈ ಕ್ವಶನ್ ಅನ್ನು ನಿಮಗೆ ಕೇಳಬಹುದು. ಏನಕ್ಕೆ ತಮಿಳುನಾಡು ಅವ್ರ ಕೋರಮಂಡಲ್ ಕೋಸ್ಟ್ ಡ್ರೈ ಆಗೇ ಇರುತ್ತೆ ಸೌತ್ ವೆಸ್ಟ್ ಮಾನ್ಸೂನ್ ಪೀರಿಯಡ್ ಅಲ್ಲೂ ಕೂಡ ಅಂತಂದ್ರೆ ರೈನ್ ಶಾಡೋ ಎಫೆಕ್ಟ್ ಆಫ್ ಅರೇಬಿಯನ್ ಸಿ ಕರೆಂಟ್ ಅಂಡ್ ಬೇ ಆಫ್ ಬೆಂಗಾಲ್ ಕರೆಂಟ್ ವಿಚ್ ಫ್ಲೋಸ್ ಪ್ಯಾರಲಲ್ ಟು ದ ಕೋಸ್ಟ್. ಸೊ ಇದೆರಡು ಇಂಪಾರ್ಟೆಂಟ್ ರೀಸನ್ಸ್. ಇದೆರಡು ರೀಸನ್ ಇಂದ ತಮಿಳುನಾಡು ಕೋಸ್ಟ್ ಡ್ರೈ ಆಗಿರುತ್ತೆ ಈವನ್ ಇನ್ ಸೌತ್ ವೆಸ್ಟ್ ಮಾನ್ಸೂನ್ ಪೀರಿಯಡ್. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬ್ರೇಕ್ ಇನ್ ದ ಸೌತ್ ವೆಸ್ಟ್ ಮಾನ್ಸೂನ್ಸ್. ಏನಿದು ಬ್ರೇಕ್ ಇನ್ ದ ಮಾನ್ಸೂನ್ ಅಂದ್ರೆ ಡ್ಯೂರಿಂಗ್ ದ ಮಾನ್ಸೂನ್ ಸೀಸನ್ ದೇರ್ ಆರ್ ಪೀರಿಯಡ್ಸ್ ವೆನ್ ಮಾನ್ಸೂನ್ ಟ್ರಫ್ ಶಿಫ್ಟ್ಸ್ to the foothills of Himalayas, which leads to sharp decrease in rainfall over most parts of a country, but increase along the Himalayas and parts of northeast India and southern peninsula. ಅಂದ್ರೆ ಈ ಮಾನ್ಸೂನ್ ನಲ್ಲಿ ಮಳೆ ಆಗ್ತಾ ಇರುತ್ತೆ, ಬಟ್ ಒಂದು ಸರ್ಟೈನ್ ಪೀರಿಯಡ್ ನಲ್ಲಿ ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಒರಿಜಿನೇಟ್ ಏನಾಗಿರುತ್ತೆ ಇದು ಫುಟ್ಹಿಲ್ಸ್ ಆಫ್ ಹಿಮಾಲಯವನ್ನ ರೀಚ್ ಆಗುತ್ತೆ. ಇಲ್ಲಿ ರೀಚ್ ಆದಾಗ ಸಡನ್ ಆಗಿ ಮೋಸ್ಟ್ ಆಫ್ ದ ಪಾರ್ಟ್ಸ್ ನಮ್ಮ ಕಂಟ್ರಿನಲ್ಲಿ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಪಾರ್ಟ್ ನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ಹಿಮಾಲಯಾಸ್ ನಾರ್ತ್ ಈಸ್ಟ್ ಇಂಡಿಯಾ ಮತ್ತೆ ಸದರ್ನ್ ಪೆನಿನ್ಸುಲಾದಲ್ಲಿ ಜಾಸ್ತಿ ಆಗುತ್ತೆ. ಇದನ್ನ ನಾವು ಈ ಮೆಕ್ಯಾನಿಸಮ್ ಅನ್ನ ನಾವು ಬ್ರೇಕ್ ಇನ್ ಮಾನ್ಸೂನ್ ಅಂತ ಕರಿತೇವೆ. ಯೂಶುವಲ್ ಆಗಿ ಜುಲೈ ಅಂಡ್ ಆಗಸ್ಟ್, ಡ್ಯೂರಿಂಗ್ ಜುಲೈ ಅಂಡ್ ಆಗಸ್ಟ್ ದೇರ್ ಆರ್ ಸರ್ಟನ್ ಪೀರಿಯಡ್ಸ್ ವೆನ್ ದ ಮಾನ್ಸೂನ್ ಬಿಕಮ್ ವೀಕ್. ಸೊ ಜೂನ್ ಅಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾ ಪಾರ್ಟ್ ನಲ್ಲೂ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಬಟ್ ಜುಲೈ ಆಗಸ್ಟ್ ಈ ಟೈಮ್ ನಲ್ಲಿ ಒಂದು ಸರ್ಟನ್ ಪೀರಿಯಡ್ ನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ಹಿಮಾಲಯ ನಾರ್ತ್ ಈಸ್ಟ್ ಇಂಡಿಯಾ ಮತ್ತೆ ಸದರ್ನ್ ಪೆನಿನ್ಸುಲಾದಲ್ಲಿ ಜಾಸ್ತಿ ಇರುತ್ತೆ. ಈ ಪೀರಿಯಡ್ ಅನ್ನು ನಾವು ಬ್ರೇಕ್ ಇನ್ ಮಾನ್ಸೂನ್ ಅಂತ ಕರಿತೇವೆ. ರೈನ್ಫಾಲ್ ಪ್ರಾಕ್ಟಿಕಲಿ ಸೀಸಸ್ ಓವರ್ ದ ಕಂಟ್ರಿ ಔಟ್ಸೈಡ್ ದ ಹಿಮಾಲಯನ್ ಬೆಲ್ಟ್ ಅಂಡ್ ಸದರ್ನ್ ಸೌತ್ ಈಸ್ಟ್ ಪೆನಿನ್ಸುಲಾ. ದಿಸ್ ಇಸ್ ನೋನ್ ಆಸ್ ಬ್ರೇಕ್ ಇನ್ ದ ಮಾನ್ಸೂನ್. Breaks are likely to occur during second week of August and last for a week. So usual ಆಗಿ ಸೆಕೆಂಡ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಬ್ರೇಕ್ಸ್ ಅಕ್ಕರ್ ಆಗುತ್ತೆ. ಇದು ಹತ್ತತ್ರ ಒಂದು ವೀಕ್ ತನಕನೂ ಮೋಸ್ಟ್ ಆಫ್ ದ ಪಾರ್ಟ್ಸ್ ಅಲ್ಲಿ ಮಳೆ ಆಗದೆ ಇರೋ ತರ ತಡೆಯುತ್ತೆ. ಡ್ಯೂರಿಂಗ್ ದ ಬ್ರೇಕ್ ಪೀರಿಯಡ್ ಹೆವಿ ರೈನ್ಫಾಲ್ ಅಕ್ಕರ್ಸ್ ಓವರ್ ದ ಸಬ್ ಹಿಮಾಲಯನ್ ರೀಜನ್ಸ್ ಅಂಡ್ ಸದರ್ನ್ ಸ್ಲೋಪ್ಸ್ ಆಫ್ ಹಿಮಾಲಯಾಸ್. ಆನ್ ಅನ್ ಅವರೇಜ್ 1 or 2 breaks do occur during rainy season. ಸೊ ರೈನಿ ಸೀಸನ್ ನಲ್ಲಿ 1 or 2 breaks ಅಂದ್ರೆ 1 or 2 breaks ಈ ತರ ಅಕ್ಕರ್ ಆಗುತ್ತೆ. ಈ ಬ್ರೇಕ್ ಪೀರಿಯಡ್ ನಲ್ಲಿ ಹೆವಿ ರೈನ್ಫಾಲ್ ಸಬ್ ಹಿಮಾಲಯನ್ ರೀಜನ್ಸ್ ಮತ್ತೆ ಸದರ್ನ್ ಸ್ಲೋಪ್ಸ್ ನಲ್ಲಿ ನಾವು ನೋಡ್ತೇವೆ. 85 out of 100 years there is a break in monsoon.
ಸೊ 100 ವರ್ಷಗಳನ್ನು ತಗೊಂಡ್ರೆ ಅದರಲ್ಲಿ 85 ವರ್ಷಗಳು, ಮಿನಿಮಮ್ 85 ವರ್ಷಗಳಲ್ಲಿ ನಾವು ಬ್ರೇಕ್ ಇನ್ ಮಾನ್ಸೂನ್ ಅನ್ನ ನೋಡ್ತೇವೆ. ಸೊ ಈಗ ಫೈನಲ್ ಆಗಿ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ರೈನ್ಫಾಲ್ ಅನ್ನು ನೋಡೋಣ ನಾವು. ಮೇಜರ್ ಪಾರ್ಟ್ ಆಫ್ ಮಾನ್ಸೂನ್ ರೈನ್ಸ್ ಆರ್ ರಿಸೀವ್ಡ್ ಬಿಟ್ವೀನ್ ಜೂನ್ ಟು ಸೆಪ್ಟೆಂಬರ್. ಸೊ ಜೂನ್ ಟು ಸೆಪ್ಟೆಂಬರ್ 15 ಈ ಟೈಮ್ ನಲ್ಲಿ ಅತಿ ಹೆಚ್ಚು ಮಳೆಯನ್ನು ನಾವು ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಪಡ್ಕೊಳ್ತೀವಿ. ಮಾನ್ಸೂನಲ್ ರೈನ್ಫಾಲ್ ಇಸ್ ಲಾರ್ಜ್ಲಿ ಗವರ್ನ್ಡ್ ಬೈ ರಿಲೀಫ್ ಅಂಡ್ ಇಸ್ ಓರೋಗ್ರಾಫಿಕ್ ಇನ್ ಇಟ್ಸ್ ಮೋಡ್. ಸೊ ಓರೋಗ್ರಾಫಿಕ್ ರೈನ್ಫಾಲ್ ಅನ್ನ ಉಂಟು ಮಾಡುತ್ತೆ ಇದು. ದ ಅಮೌಂಟ್ ಆಫ್ ರೈನ್ಫಾಲ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಡಿಸ್ಟೆನ್ಸ್ ಫ್ರಮ್ ದ ಸಿ. ಅಂದ್ರೆ ನಾವು ಸಿ ಇಂದ ದೂರ ಹೋಗ್ತಾ ಇದ್ದಂಗೆ, ಒಂದು ಪ್ರದೇಶ ದೂರ ಇದ್ದಂಗೆನೆ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ದ ರೈನ್ಲೆಸ್ ಇಂಟರ್ವಲ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಇಸ್ ನೋನ್ ಆಸ್ ಬ್ರೇಕ್ಸ್. ಸೊ ಬ್ರೇಕ್ ಇನ್ ಮಾನ್ಸೂನ್ ಆಲ್ರೆಡಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ರೈನ್ಫಾಲ್. There are large scale spatial variations in the distribution of rainfall. Monsoons often fail to keep date. So ಇದು ಎಕ್ಸಾಕ್ಟ್ ಡೇಟ್ಗೆ ಬರೋದಾಗ್ಲಿ ಇಲ್ಲ ವಿತ್ಡ್ರಾ ಆಗೋದಾಗ್ಲಿ ಎಕ್ಸಾಕ್ಟ್ ಡೇಟ್ ಇಲ್ಲ. Sometimes the monsoons withdraw before the scheduled time, causing considerable damage to the crops. So ಇದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನ ಒಂದ್ಸರಿ ಎಲ್ಲವನ್ನ ರಿವೈಸ್ ಮಾಡೋಣ. ಸೌತ್ ವೆಸ್ಟ್ ಮಾನ್ಸೂನ್ ರೈನ್ಫಾಲ್ ಅಂದ್ರೆ ಮುಂಗಾರು ಮಳೆ ಅಂತ ಕೂಡ ಇದನ್ನ ಕರಿತೀವಿ, ನೈಋತ್ಯ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಅತಿ ಹೆಚ್ಚು ಮಳೆಯನ್ನ ತಂದು ಕೊಡುವಂಥದ್ದು ನಮ್ಮ ಕಂಟ್ರಿಗೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ವೆರಿ ಇಂಪಾರ್ಟೆಂಟ್ ಇದು. ಸೊ ಫಸ್ಟ್ ಇದು ಸ್ಟ್ರೈಕ್ ಆಗೋದು ಎಲ್ಲಿ ಅಂತಂದ್ರೆ ಕೇರಳದ ಮಲಬಾರ್ ಕೋಸ್ಟ್. ಸೊ ಅಂದ್ರೆ ಕೇರಳದ ಮಲಬಾರ್ ತೀರ ದೇಶದಲ್ಲಿ ಮೊದಲ ಬಾರಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಮಳೆಯನ್ನ ಪಡೆಯುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಈ ಫಸ್ಟ್ ಅಂದ್ರೆ ಈ ಪ್ರಥಮ ಮಳೆಯನ್ನ ಮಾನ್ಸೂನ್ಗಳ ಹೊರಹೊಮ್ಮಿಸುವಿಕೆ ಅಂತ ಕೂಡ ನಾವು ಕರಿತೇವೆ. ನೆಕ್ಸ್ಟ್ ಇದನ್ನ ಮುಂಗಾರು ಮಳೆ ಅಂತ ಕೂಡ ಕರಿತೇವೆ. ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಇದರ ಪೀರಿಯಡ್ ಬಂದು ಜೂನ್ ಟು ಸೆಪ್ಟೆಂಬರ್. ಮತ್ತೆ ಈ ಟೈಮ್ ನಲ್ಲಿ ನಾವು ಬೆಳಿತೀವಲ್ಲ ಕ್ರಾಪ್ಸ್, ಇದನ್ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್ ಯಾವ್ಯಾವ್ದನ್ನ ಬೆಳಿಬಹುದು ಅಂತಂದ್ರೆ ಭತ್ತ, ಜೋಳ, ಮುಸ್ಕಿನ್ ಜೋಳ, ಕಬ್ಬು ಮತ್ತೆ ಹತ್ತಿಯನ್ನ ನಾವು ಬೆಳಿಬಹುದು. ಜೊತೆಗೆ ಓರೋಗ್ರಾಫಿಕ್ ರೈನ್ಫಾಲ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ರೈನ್ಫಾಲ್. ಸೊ ಲಾಸ್ಟ್ ಸೀಸನ್ ಬಂದು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಆರ್ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್. ಇದನ್ನ ನಾವು ಈಶಾನ್ಯ ಮಾರುತ ಕಾಲ ಅಂತ ಕೂಡ ಕರಿತೇವೆ, ಆರ್ ಹಿಂಗಾರು ಮಳೆ ಅಂತ ಕೂಡ ಕರಿತೀವಿ. ಈಗ ಸೌತ್ ವೆಸ್ಟ್ ಮಾನ್ಸೂನ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದ್ದಂಗೆ ಸೆಪ್ಟೆಂಬರ್ 15ಗೆ ಅದು ಎಂಡ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಯಾವಾಗ ಇದು ವಿತ್ಡ್ರಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಬರುವಂತದ್ದೇ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಹಿಂತಿರುಗಲು ಆರಂಭಿಸುತ್ತವೆ. ಸೊ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಏನಿದೆ ಇದು ಅಕ್ಟೋಬರ್ ಫಸ್ಟ್ ವೀಕ್ ಆರ್ ಸೆಪ್ಟೆಂಬರ್ 15th ಆದ್ಮೇಲೆ ರಿಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಈ ಪೀರಿಯಡ್ ರಿಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇದನ್ನೇ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮೀನ್ಸ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಆರ್ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಸೊ ಇನ್ನೂ ಒಂದ್ಸರಿ ಡೆಫಿನೇಷನ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಹಿಂತಿರುಗಲು ಆರಂಭಿಸುತ್ತವೆ. ಇದನ್ನ ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಆರ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೇವೆ. ಅದಕ್ಕೆ ಇದನ್ನ ಹಿಂಗಾರು ಮಳೆ ಅಂತ ಕೂಡ ನಾವು ಕರಿತೀವಿ. ದಿಸ್ ಸೀಸನ್ ಸ್ಟಾರ್ಟ್ಸ್ ವಿತ್ ಬಿಗಿನಿಂಗ್ ಆಫ್ ವಿತ್ಡ್ರಾವಲ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಮಿಡಲ್ ಆಫ್ ಸೆಪ್ಟೆಂಬರ್, ನವೆಂಬರ್ ಈ ಟೈಮ್ ನಲ್ಲಿ ವಿತ್ಡ್ರಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಲಾಸ್ಟ್ ಸ್ಟಿಲ್ ಅರ್ಲಿ ಜನವರಿ. ಸೊ ಇದು 3 ತಿಂಗಳ ಕಾಲ ಈ ವಿತ್ಡ್ರಾವಲ್ ಪ್ರೋಸೆಸ್ ನಿಧಾನವಾಗಿ ನಡೆಯುತ್ತೆ. ಬಟ್ ಸೌತ್ ವೆಸ್ಟ್ ಮಾನ್ಸೂನ್ ಸಡನ್ ಆನ್ಸೆಟ್ ಅಂದ್ರೆ ಸಡನ್ ಆಗಿ ಪ್ರಾರಂಭ ಆಗುತ್ತೆ. ಬಟ್ ವಿತ್ಡ್ರಾವಲ್ ತುಂಬಾ ಗ್ರಾಜುವಲ್ ಪ್ರೋಸೆಸ್ ಇದು, 3 ತಿಂಗಳ ಕಾಲ ನಡೆಯುತ್ತೆ. ಅದನ್ನ ನಾವು ಹಿಂಗಾರು ಮಳೆಯ ಕಾಲ ಅಂತ ಕರಿತೇವೆ. ದ ಮಾನ್ಸೂನ್ಸ್ ವಿತ್ಡ್ರಾ ಫ್ರಮ್ ದ ಎಕ್ಸ್ಟ್ರೀಮ್ ನಾರ್ತ್ ವೆಸ್ಟ್ ಎಂಡ್ ಆಫ್ ಅ ಕಂಟ್ರಿ ಇನ್ ಸೆಪ್ಟೆಂಬರ್. ಸೊ ನಾರ್ತ್ ವೆಸ್ಟ್ ಪಾರ್ಟ್ ಅಲ್ಲಿ ಸೆಪ್ಟೆಂಬರ್ ಅಲ್ಲೇ ಇದು ವಿತ್ಡ್ರಾ ಆಗುತ್ತೆ. ಪೆನಿನ್ಸುಲಾದಲ್ಲಿ ಅಕ್ಟೋಬರ್ ಮತ್ತೆ ಸೌತ್ ಈಸ್ಟರ್ನ್ ಟಿಪ್ ಅಲ್ಲಿ ಡಿಸೆಂಬರ್ ಅಲ್ಲಿ ವಿತ್ಡ್ರಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. In Punjab, the southwest monsoons reach in the first week of July and withdraw from there in the second week of September. The southwest monsoons reach Coromandel coast in the first week of June and withdraw from there only in the middle of December. Unlike the sudden burst of advancing monsoon, the withdrawal is rather gradual and takes about 3 months. ಸೊ ಈ ಸೌತ್ ವೆಸ್ಟ್ ಮಾನ್ಸೂನ್ಸ್ ಕೋರಮಂಡಲ್ ಕೋಸ್ಟ್ ನ ರೀಚ್ ಆಗೋದು ಯಾವಾಗ ಅಂದ್ರೆ ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಅಂಡ್ ವಿತ್ಡ್ರಾ ಫ್ರಮ್ ದೇರ್ ಓನ್ಲಿ ಇನ್ ದ ಮಿಡಲ್ ಆಫ್ ಡಿಸೆಂಬರ್. ಸೊ ಇದು ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಕೋರಮಂಡಲ್ ಕೋಸ್ಟ್ ಗೆ ಎಂಟ್ರಿ ಆಗಿ ವಿತ್ಡ್ರಾ ಆಗೋದು ಮಿಡಲ್ ಆಫ್ ಡಿಸೆಂಬರ್ ನಲ್ಲಿ. ಅದೇ ರೀತಿ ಪಂಜಾಬ್ ನಲ್ಲಿ ಫಸ್ಟ್ ವೀಕ್ ಆಫ್ ಜುಲೈಗೆ ಎಂಟ್ರಿ ಆಗುತ್ತೆ ಬಟ್ ವಿತ್ಡ್ರಾ
ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ಈ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅವರ ಸೌತ್ ವೆಸ್ಟ್ ಮಾನ್ಸೂನ್ ಏನಿದೆ ಇದು ವಿತ್ಡ್ರಾವಲ್ ತುಂಬಾ ಗ್ರಾಜುವಲ್ ಅಂದ್ರೆ ಸ್ಲೋ ಪ್ರೋಸೆಸ್. ಇದು ಸಡನ್ ಅದು ಎಂಟ್ರಿ ಆಗುವಂತದ್ದು ಸಡನ್ ಆನ್ಸೆಟ್ ಆಗಿ ಆಗುತ್ತೆ. ಬಟ್ withdrawal is rather gradual and takes about 3 months. So next, temperature during retreating monsoon season. Temperature ಹೆಂಗಿರುತ್ತೆ? With retreat of monsoons, the clouds disappear and sky becomes clear. So ಈ ಟೈಮ್ ನಲ್ಲಿ clouds disappear ಆಗುತ್ತೆ ಮತ್ತೆ sky clear ಆಗಿರುತ್ತೆ. The day temperature starts falling steeply. So day temperature ಕಡಿಮೆ ಇರುತ್ತೆ. The diurnal range of temperature increases due to lack of cloud cover. Next, pressure and winds during retreating monsoon season ಅನ್ನು ನೋಡೋದಿದ್ರೆ, as the monsoons retreat, the monsoon trough weakens and gradually shift southwards. So monsoon troughs ಏನಿದೆ ಇದು southward ಆಗಿ ಮೂವ್ ಆಗುತ್ತೆ, ಗ್ರಾಜುವಲ್ ಆಗಿ ಶಿಫ್ಟ್ ಆಗ್ತಾ ಇರುತ್ತೆ. ಕಾನ್ಸಿಕ್ವೆಂಟ್ಲಿ the pressure gradient is low. So southward ಮೂವ್ ಆಗೋದ್ರಿಂದ ಪ್ರೆಷರ್ ಗ್ರೇಡಿಯಂಟ್ ಲೋ ಆಗುತ್ತೆ. ಬಟ್ ಇಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಅನ್ನು ನಾವು ಸಡನ್ ಆನ್ಸೆಟ್ ಅಂತ ಡಿಫೈನ್ ಮಾಡ್ತೀವಿ. ಆ ರೀತಿಯಾಗಿ ರಿಟ್ರೀಟಿಂಗ್ ಮಾನ್ಸೂನ್ ಅನ್ನು ನಾವು ಕ್ಲಿಯರ್ ಆಗಿ ಎಲ್ಲೂ ಡಿಫೈನ್ ಮಾಡಿಲ್ಲ. The direction of winds over large parts of a country is influenced by local pressure conditions. So direction of wind ಆ local ಏರಿಯಾದ pressure condition ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ local pressure conditions direction of wind ಅನ್ನ ಮಾನಿಟರ್ ಮಾಡುತ್ತೆ. ಸೊ ನೆಕ್ಸ್ಟ್, cyclones during retreating monsoon season. ಸೊ ಈ ಟೈಮ್ ನಲ್ಲಿ ಅತಿ ಹೆಚ್ಚು cyclones ಒರಿಜಿನೇಟ್ ಆಗುತ್ತೆ. Most severe and devastating tropical cyclones originate in the Indian Seas, especially in the Bay of Bengal. The highest frequency of a cyclone is in the month of October and the first half of November. So October to first half of November means November 15th. ಈ ಟೈಮ್ ನಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರ್ತಕ್ಕಂಥ cyclones ಒರಿಜಿನೇಟ್ ಆಗುತ್ತೆ. More cyclones are born in October and then in November, and more cyclones originate in the Bay of Bengal than in the Arabian Sea. So ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅತಿ ಹೆಚ್ಚು ಸೈಕ್ಲೋನ್ಸ್ ಒರಿಜಿನೇಟ್ ಆಗುವಂತದ್ದು ಎಲ್ಲಿ ಅಂತಂದ್ರೆ ಬೇ ಆಫ್ ಬೆಂಗಾಲ್ ನಲ್ಲಿ, ನಾಟ್ ಇನ್ ಅರೇಬಿಯನ್ ಸಿ. ಇನ್ ಅಕ್ಟೋಬರ್ ದ ಸೈಕ್ಲೋನ್ಸ್ ಆಫ್ ಬೇ ಆಫ್ ಬೆಂಗಾಲ್ ಒರಿಜಿನೇಟ್ ಬಿಟ್ವೀನ್ 8 degree north latitude and 14 degree north latitude. Initially they move in a west or north westerly direction, but many of them later recurve and move towards the northeast. So starting ಅವು ವೆಸ್ಟ್ ಆರ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ, ಬಟ್ ಆಮೇಲೆ ಅದು ರೀಕರ್ವ್ ಅನ್ನು ತಗೊಂಡು ನಾರ್ತ್ ಈಸ್ಟ್ ಡೈರೆಕ್ಷನ್ ಕಡೆಗೆ ಮೂವ್ ಆಗುತ್ತೆ. ಅರೌಂಡ್ 55% ಆಫ್ ಸ್ಟಾರ್ಮ್ಸ್ ಅಫೆಕ್ಟ್ ದ ಇಂಡಿಯನ್ ಕೋಸ್ಟ್. ಸೊ ಇಲ್ಲಿ ಒರಿಜಿನೇಟ್ ಆಗ್ತಕ್ಕಂಥ ಸೈಕ್ಲೋನ್ ಅಲ್ಲಿ 55% ಆಫ್ ದ ಬೇ ಆಫ್ ಬೆಂಗಾಲ್ ಸ್ಟಾರ್ಮ್ಸ್ ಇಂಡಿಯನ್ ಕೋಸ್ಟ್ ಅನ್ನ ಅಂದ್ರೆ ಕಡಲ ತೀರವನ್ನ ಅಫೆಕ್ಟ್ ಮಾಡುತ್ತೆ. ದ ಏರಿಯಾಸ್ ಮೋಸ್ಟ್ ವಲ್ನರಬಲ್ ಟು ದೀಸ್ ಸ್ಟಾರ್ಮ್ಸ್ ಇನ್ಕ್ಲೂಡ್ ಕೋಸ್ಟಲ್ ಬೆಲ್ಟ್ಸ್ ಆಫ್ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್. ಸೊ ಈ ಕಡೆ ಏನಿದೆ ಈಸ್ಟ್ ಕೋಸ್ಟಲ್ ಪ್ಲೇನ್ ಇದು ಅತಿ ಹೆಚ್ಚು ವಲ್ನರಬಲ್ ಆಗಿರುತ್ತೆ ಬೇ ಆಫ್ ಬೆಂಗಾಲ್ ಸೈಕ್ಲೋನ್ಸ್ಗೆ. ಯಾವ್ದು ಅತಿ ಹೆಚ್ಚು ವಲ್ನರಬಲ್ ಆಗಿದೆ ಅಂತಂದ್ರೆ ಕೋಸ್ಟಲ್ ಬೆಲ್ಟ್ಸ್ ಆಫ್ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್. ಸೊ ನೆಕ್ಸ್ಟ್ ಪಾಯಿಂಟ್, ಮೆನಿ ಆಫ್ ದ ಸೈಕ್ಲೋನ್ಸ್ ವಿಚ್ ಸ್ಟ್ರೈಕ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ south of a 15 degree north latitude cross the southern peninsula and enter the Arabian Sea. During this process they may weaken, but on re-entry over Arabian Sea they intensify into cyclonic storms. The storms of Arabian Sea originate between 12 degree north latitude and 17 degree north latitude in October and between 8 degree north and 13 degree north latitudes in November. ಸೊ ಅರೇಬಿಯನ್ ಸೀ ನಲ್ಲೂ ಕೂಡ ಸೈಕ್ಲೋನ್ಸ್ ಒರಿಜಿನೇಟ್ ಆಗುತ್ತೆ. ಜೊತೆಗೆ ಈಸ್ಟ್ ಕೋಸ್ಟ್ ಅಲ್ಲಿ ಇರ್ತಾವಂತವು ಕೂಡ ಅಲ್ಲಿಗೆ ರೀಕರ್ವ್ ತಗೊಳುತ್ತೆ, ಬಟ್ ಅದು ವೀಕ್ ಆಗುತ್ತೆ. ಯಾವಾಗ ಈ ಪ್ರೊಸೆಸ್ ಅಂದ್ರೆ ಮೂವ್ ಆಗೋ ಪ್ರೊಸೆಸ್ ಅಲ್ಲಿ ಅದು ವೀಕ್ ಆಗಿರುತ್ತೆ, ಆದ್ರೂ ಕೂಡ ರೀಎಂಟ್ರಿ ಆದ್ಮೇಲೆ ಮತ್ತೆ ಅದು ಇಂಟೆನ್ಸಿಫೈ ಆಗುತ್ತೆ. ಇದ್ರ ಜೊತೆಗೆ ಇಂಟೆನ್ಸಿಫೈ ಇಲ್ಲಿ ಬರ್ತಕ್ಕಂಥವು ಕೂಡ ಇಂಟೆನ್ಸಿಫೈ ಆಗ್ತವೆ ಅಂದ್ರೆ ಸ್ಟ್ರಾಂಗ್ ಆಗ್ತವೆ. ಅದ್ರ ಜೊತೆಗೆ ಅರೇಬಿಯನ್ ಸೀ ನಲ್ಲೂ ಕೂಡ ಅಕ್ಟೋಬರ್ ಮತ್ತೆ ನವೆಂಬರ್ ನಲ್ಲಿ cyclones originate ಆಗುತ್ತೆ. Generally they move away from a coast in northwesterly direction, but about 25% of them later recur northeast and strike Maharashtra or Gujarat coast. So Maharashtra ಮತ್ತೆ ಗುಜರಾತ್ ಕೋಸ್ಟ್ ಇಲ್ಲಿ ಎಫೆಕ್ಟ್ ಆಗುತ್ತೆ, ಅಂದ್ರೆ ಇಲ್ಲಿ ಅರೇಬಿಯನ್ ಸಿ ಅಲ್ಲಿ ಒರಿಜಿನೇಟ್ ಆಗ್ತಕ್ಕಂಥ ಸೈಕ್ಲೋನ್ಸ್ ಇಂದ. In northwest India the western disturbances produce clouding and light rainfall in the fine weather. The precipitation is in the form of snow in higher reaches of Jammu and Kashmir, Himachal Pradesh and in Kumaon Hills. So next ಬರುವಂತದ್ದು precipitation during retreating monsoon season. So ಈ ಟೈಮ್ ನಲ್ಲಿ
ರಿಟ್ರೀಟಿಂಗ್ ಮಾನ್ಸೂನ್ ಇಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತ ರಾಜ್ಯ ಬಂದು ತಮಿಳುನಾಡು. ತಮಿಳುನಾಡಿಗೆ ಅತಿ ಹೆಚ್ಚು ಮಳೆ ಆಗುತ್ತೆ ಅಕ್ಟೋಬರ್ ಮತ್ತೆ ನವೆಂಬರ್ ಟೈಮ್ ನಲ್ಲಿ. ದ ಹ್ಯೂಮಿಡಿಟಿ ಅಂಡ್ ಕ್ಲೌಡ್ ಕವರ್ ಆರ್ ಮಚ್ ರೆಡ್ಯೂಸ್ಡ್ ವಿತ್ ದ ರಿಟ್ರೀಟ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್. ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ನಿರ್ಗಮನ ಆಗ್ತಾ ಇದ್ದಂಗೆನೆ ಹ್ಯೂಮಿಡಿಟಿ ಮತ್ತೆ ಕ್ಲೌಡ್ ಕವರ್ ಕಡಿಮೆ ಆಗುತ್ತೆ. ಮೋಸ್ಟ್ ಪಾರ್ಟ್ಸ್ ಆಫ್ ಅ ಕಂಟ್ರಿ ರಿಮೈನ್ ವಿತೌಟ್ ಮಚ್ ರೈನ್ಫಾಲ್. ಅಂದ್ರೆ ಈ ಟೈಮ್ ನಲ್ಲಿ ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ ಮಳೆ ಇಲ್ಲದೆ ಇರುತ್ತೆ. ಅತಿ ಹೆಚ್ಚು ಮಳೆ ಆಗುವಂತದ್ದು ತಮಿಳುನಾಡುಗೆ ಅಂಡ್ ಅಡ್ಜಾಯ್ನಿಂಗ್ ಏರಿಯಾಸ್ ಆಫ್ ಆಂಧ್ರ ಪ್ರದೇಶ್ ಟು ದ ಸೌತ್ ಆಫ್ ಕೃಷ್ಣಾ ಡೆಲ್ಟಾ ರೀಜನ್ ಆಸ್ ವೆಲ್ ಆಸ್ ಸೆಕೆಂಡರಿ ರೈನಿ ಪೀರಿಯಡ್ ಫಾರ್ ಕೇರಳ. ಸೊ ಅತಿ ಹೆಚ್ಚು ಮಳೆ ಆಗುವಂತದ್ದು ಫಸ್ಟ್ ಬಂದು ತಮಿಳುನಾಡು, ಅದ್ರ ಜೊತೆಗೆ ಆಂಧ್ರ ಪ್ರದೇಶಲ್ಲೂ ಆಗುತ್ತೆ, ಮತ್ತೆ ಕೆಲವೊಂದು ಪಾರ್ಟ್ಸ್ ಆಫ್ ಕೇರಳಗೂ ಕೂಡ ಮಳೆ ಆಗುತ್ತೆ. ದ ರಿಟ್ರೀಟಿಂಗ್ ಮಾನ್ಸೂನ್ಸ್ ಅಬ್ಸರ್ವ್ ಮಾಯಿಶ್ಚರ್ ವೈಲ್ ಪಾಸಿಂಗ್ ಓವರ್ ಬೇ ಆಫ್ ಬೆಂಗಾಲ್ ಅಂಡ್ ಕಾಸ್ ದಿಸ್ ರೈನ್ಫಾಲ್. ಅಂದ್ರೆ ಈ ರೈನ್ಫಾಲ್ ಗೆ ಕಾರಣ ಏನು ಅಂತಂದ್ರೆ ಈ ರಿಟ್ರೀಟಿಂಗ್ ಮಾನ್ಸೂನ್ಸ್ ಬೇ ಆಫ್ ಬೆಂಗಾಲ್ ಅಲ್ಲಿ ಮಾಯಿಶ್ಚರ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಅದರಿಂದ ಇದು ಇಲ್ಲಿ ಮಳೆಯನ್ನ ತರುತ್ತೆ. ಸೊ ಇದಿಷ್ಟು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಬಗೆಗಿನ ಇನ್ಫಾರ್ಮೇಶನ್. ಇನ್ನೊಂದ್ಸರಿ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಂಡು ಬರೋಣ. ಇದನ್ನ ಈಶಾನ್ಯ ಮಾರುತ ಅಂತ ಕೂಡ ಕರಿತೇವೆ, ಇನ್ನೊಂದು ಹೆಸರು ಹಿಂಗಾರು ಮಳೆ ಅಂತ ಕೂಡ ಕರಿತೇವೆ. ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಮಳೆಯನ್ನ ಏನಿದ್ರ ಅರ್ಥ ಅಂತಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ಸ್ ಯಾವಾಗ ವಿತ್ಡ್ರಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ನಾವು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂತ ಕರಿತೇವೆ. ಇದು ಯೂಶುವಲ್ ಆಗಿ ಸೆಪ್ಟೆಂಬರ್ 15 ಇಂದ ಜನವರಿ ತನಕ ಇರುತ್ತೆ, ಆರ್ ಡಿಸೆಂಬರ್ ಎಂಡಿಂಗ್ ತನಕನೂ ಇರುತ್ತೆ. ಇದರಿಂದ ಅರೌಂಡ್ 10 to 15% ಮಳೆ ಆಗುತ್ತೆ. ಅತಿ ಹೆಚ್ಚು ಮಳೆ ಆಗುವಂತದ್ದು ಎಲ್ಲಿಗೆ ಅಂತಂದ್ರೆ ತಮಿಳುನಾಡಿಗೆ, ಅಂದ್ರೆ ಕೋರಮಂಡಲ್ ಕೋಸ್ಟ್ಗೆ ಅತಿ ಹೆಚ್ಚು ಮಳೆ ಆಗುತ್ತೆ. ಜೊತೆಗೆ ಈ ಟೈಮ್ ನಲ್ಲಿ ಬರುತ್ತಲ್ಲ ಮಳೆ, ಅಂದ್ರೆ ಹಿಂಗಾರು ಮಳೆಯಿಂದ ಬರ್ತಕ್ಕಂಥ ಬೆಳೆಗಳನ್ನ ನಾವು ಹಿಂಗಾರು ಬೆಳೆಗಳು ಅಂತ ಕರಿತೇವೆ, ಆರ್ ರಾಬಿ ಕ್ರಾಪ್ಸ್ ಅಂತ ಕೂಡ ಕರಿತೇವೆ. ಎಕ್ಸಾಂಪಲ್ ಯಾವ್ದಾವ್ದು ಅಂದ್ರೆ ಗೋಧಿ, ಬಾರ್ಲಿ, ಬಟಾಣಿ ಮತ್ತೆ ಸಾಸಿವೆ. ಸೊ ಇದು ಎಲ್ಲೆಲ್ಲಿ ಮಳೆಯನ್ನ ಉಂಟು ಮಾಡುತ್ತೆ ಅಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಮತ್ತೆ ಒಡಿಶಾದಲ್ಲಿ ಬರ್ತಕ್ಕಂಥ ಕೆಲವೊಂದು ಕೋಸ್ಟಲ್ ರೀಜನ್ಸ್ ಅಲ್ಲೂ ಕೂಡ ಮಳೆಯನ್ನ ಉಂಟು ಮಾಡುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಸೊ ಇಲ್ಲಿಗೆ 4 ಸೀಸನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ಅದಾದ್ಮೇಲೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್, ಇವಾಗ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ಇಂಡಿಯಾಗೆ ಓವರ್ ಆಲ್ 1 ಇಯರ್ ನಲ್ಲಿ ಯಾವ್ಯಾವ ಮಾರುತಗಳು ಯಾವ್ಯಾವ ಕಡೆಯಿಂದ ಮಳೆಯನ್ನ ತರ್ತವೆ ಇದನ್ನೆಲ್ಲ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಸೊ ನೆಕ್ಸ್ಟ್ ನಾವು ಆನ್ಯುಯಲ್ ರೈನ್ಫಾಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈಗ ನಾವು ಆನ್ಯುಯಲ್ ರೈನ್ಫಾಲ್ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಮತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಇಂದ ಮಳೆ ಒಂದೊಂದು ಪ್ರದೇಶಕ್ಕೂ ಆಗುತ್ತೆ. ಇಲ್ಲಿ ಮತ್ತೆ ನಾವು ಈ ನಮ್ಮ ಇಂಡಿಯಾದ ಭೂಪ್ರದೇಶಗಳನ್ನ ಬೇಸ್ಡ್ ಆನ್ ಆನ್ಯುಯಲ್ ರೈನ್ಫಾಲ್ ಡಿವೈಡ್ ಮಾಡ್ತೇವೆ. ಅಂದ್ರೆ ಯಾವ ಏರಿಯಾ ಯಾವ ಪ್ರದೇಶ ಅತಿ ಹೆಚ್ಚು ಮಳೆಯನ್ನ ಪಡೀತು, ಅತಿ ಕಡಿಮೆ ಮಳೆಯನ್ನ ಪಡೀತು, ಮೀನ್ಸ್ ಹೈ ರೈನ್ಫಾಲ್, ಲೋ ರೈನ್ಫಾಲ್, ಈ ತರ ಕೆಟಗರಿ ಮಾಡ್ತೇವೆ. ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ತಾ ಹೋಗೋಣ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಮತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ಇಂದ ಆಗುವಂತ ಮಳೆ ಏನಿದೆ ಇದು ಮಳೆ ಹಂಚಿಕೆ ಆಗುತ್ತೆ ಪ್ರತಿಯೊಂದು ಪ್ರದೇಶಕ್ಕೆ. ಇದರ ಆಧಾರದ ಮೇಲೆ ನಾವು ಏರಿಯಾಸ್ ಅನ್ನ ಡಿವೈಡ್ ಮಾಡ್ತೇವೆ. ಯಾವ ತರ ಅಂತಂದ್ರೆ ಕಡಿಮೆ ಮಳೆ ಬೀಳುವ ಪ್ರದೇಶ, ಸಾಧಾರಣ ಮಳೆ ಪ್ರದೇಶ ಮತ್ತೆ ಅಧಿಕ ಮಳೆ ಬೀಳುವ ಪ್ರದೇಶ. ಮೀನ್ಸ್ ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್, ಲೋ ರೈನ್ಫಾಲ್ ಮತ್ತೆ ಮೀಡಿಯಂ ರೈನ್ಫಾಲ್ ಏರಿಯಾಸ್, ಈ ತರ ನಾವು ಕೆಟಗರೈಸ್ ಮಾಡ್ತೀವಿ. ಈಗ ಫಸ್ಟ್ ಒನ್ ಬಂದು ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್, ಅಂದ್ರೆ ಅತಿ ಹೆಚ್ಚು ಮಳೆಯನ್ನ ಬೀಳುವಂತ ಪ್ರದೇಶ. ಅಂದ್ರೆ ಅತಿ ಹೆಚ್ಚು ಮಳೆ ಪಡೆಯುವಂತ ಪ್ರದೇಶಗಳು ಯಾವುದು ಮತ್ತೆ ಅದರ ಪ್ಯಾರಾಮೀಟರ್ಸ್ ಏನು ಅಂತ. ಈಗ ನಾವು ಒಂದು ಏರಿಯಾ ಆಫ್ ವೆರಿ ಹೈ ರೈನ್ಫಾಲ್ ಕೆಟಗರಿಗೆ ಸೇರಿಸ್ಬೇಕಂತಂದ್ರೆ ಅಲ್ಲಿ ಆ ಏರಿಯಾ ಎಬೋವ್ 200 ಸೆಂಟಿಮೀಟರ್ ಮಳೆಯನ್ನ ಪಡೆದಿರಬೇಕು. ಅಂದ್ರೆ ಏರಿಯಾಸ್ ರಿಸೀವಿಂಗ್ ಎನ್ ಆನ್ಯುಯಲ್ ರೈನ್ಫಾಲ್ ಆಫ್ 200 ಸೆಂಟಿಮೀಟರ್ ಅಂಡ್ ಎಬೋವ್, ಈ ಏರಿಯಾಸ್ ಅನ್ನ ನಾವು ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್ ಕೆಟಗರಿಗೆ ಸೇರಿಸ್ತೇವೆ. ದೀಸ್ ಇನ್ಕ್ಲೂಡ್ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಈಗ ಈ ಪ್ರದೇಶಕ್ಕೆ ಈ ಕೆಟಗರಿ ಯಾವ್ಯಾವ್ದು ಬರ್ತವೆ ಅಂತ ನೋಡೋದಿದ್ರೆ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ಅಂದ್ರೆ ತಿರುವನಂತಪುರಂ ಇನ್ ದ ಸೌತ್ ಅಂಡ್ ಮುಂಬೈ ಇನ್ ದ ನಾರ್ತ್. ದ ಆವರೇಜ್ ಆನ್ಯುಯಲ್ ರೈನ್ಫಾಲ್ ಇನ್ ದಿಸ್ ಬೆಲ್ಟ್ ಇಸ್ 200 to 400 ಸೆಂಟಿಮೀಟರ್. ಯಾವ್ದ್ರಲ್ಲಿ ಈ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ ನಲ್ಲಿ 200 to 400 ಸೆಂಟಿಮೀಟರ್ ಮಳೆ ಆಗುತ್ತೆ. ಜೊತೆಗೆ ಇನ್ನು ಯಾವ್ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ನೋಡೋದಿದ್ರೆ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, parts of Manipur, Tripura and north eastern tip of West Bengal also receive 200 centimeter or more rain, with isolated pockets receiving over 400 centimeter. ಕೆಲವೊಂದು ಕಡೆ ಇನ್ನೂ ಹೆಚ್ಚು ಮಳೆ ಆಗುತ್ತೆ. ಸೊ ಈ ಪ್ರದೇಶಗಳು, ಈ ಸ್ಟೇಟ್ಸ್ ಏನಿದೆ ಇದಿಷ್ಟು ನೆನ್ಪಿಟ್ಕೊಬೇಕು ನೀವು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕೂಡ ನಾವು ಕರಿತೇವೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಪ್ಲಸ್ ಸಿಕ್ಕಿಂ, ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಮತ್ತೆ
ವೆಸ್ಟರ್ನ್ ಘಾಟ್ಸ್ ಆರ್ ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್. ಇದಿಷ್ಟು ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್. ಸೊ ಈಗ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಆಗ್ಲೇ ಹೇಳಿದೆ ನಿಮ್ಗೆ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಆಗಿದೆ ಇದು. ಸೊ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಮೇಘಾಲಯದಲ್ಲಿ ಬರುತ್ತೆ. ಎಲ್ಲಿ ಆ ಮೇಘಾಲಯದಲ್ಲಿ ಎಲ್ಲಿ ಅಂತಂದ್ರೆ ಕಾಶಿ ಹಿಲ್ಸ್ ಅಂದ್ರೆ ಕಾಶಿ ಬೆಟ್ಟದಲ್ಲಿ ಕಂಡು ಬರುವಂತ ಒಂದು ಊರು ಇದು ಮೌಸಿನ್ ರಾಮ್. ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ಏರಿಯಾಸ್ ಆಫ್ ಹೈ ರೈನ್ಫಾಲ್ ಆರ್ ಮೀಡಿಯಂ ರೈನ್ಫಾಲ್ ಅಂತ ಕೂಡ ಕರಿತೀವಿ ಇದನ್ನ. 100 to 200 ಸೆಂಟಿಮೀಟರ್ ಆನ್ಯುವಲ್ ರೈನ್ಫಾಲ್ ಇರುತ್ತೆ. ಸೊ ಇದರ ಅಂಡರ್ ನಲ್ಲಿ ಯಾವ್ಯಾವ ಸ್ಟೇಟ್ಸ್ ಆರ್ ಯಾವ್ಯಾವ ಏರಿಯಾಸ್ ಬರುತ್ತೆ ಅಂದ್ರೆ ಈಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ಬರುತ್ತೆ, ಮೇಜರ್ ಪಾರ್ಟ್ ಆಫ್ ನಾರ್ದರ್ನ್ ಪ್ಲೇನ್, ಒಡಿಸ್ಸಾ, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಅಂಡ್ ತಮಿಳುನಾಡು ಏರಿಯಾಸ್ ಆಫ್ ಹೈ ರೈನ್ಫಾಲ್ ಆರ್ ಮೀಡಿಯಂ ರೈನ್ಫಾಲ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏರಿಯಾಸ್ ಆಫ್ ಲೋ ರೈನ್ಫಾಲ್ ಅಂದ್ರೆ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳು. ಇಲ್ಲಿ 50 to 100 ಸೆಂಟಿಮೀಟರ್ ಆನ್ಯುವಲ್ ರೈನ್ಫಾಲ್ ಆಗುವಂತ ಪ್ರದೇಶಗಳಿದು. ಯಾವ್ದು ಬರುತ್ತೆ ಅಂತ ನೋಡಿದ್ರೆ ಲಾರ್ಜ್ ಪಾರ್ಟ್ಸ್ ಆಫ್ ಗುಜರಾತ್, ಮಹಾರಾಷ್ಟ್ರ, ವೆಸ್ಟರ್ನ್ ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಕರ್ನಾಟಕ, ಈಸ್ಟರ್ನ್ ರಾಜಸ್ಥಾನ್, ಪಂಜಾಬ್, ಹರಿಯಾಣ ಅಂಡ್ ಪಾರ್ಟ್ಸ್ ಆಫ್ ಉತ್ತರ್ ಪ್ರದೇಶ್. ಸೊ ಇದಿಷ್ಟು ರೀಜನ್ಸ್ ಏರಿಯಾಸ್ ಆಫ್ ಲೋ ರೈನ್ಫಾಲ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏರಿಯಾಸ್ ಆಫ್ ವೆರಿ ಲೋ ರೈನ್ಫಾಲ್ ಅಂದ್ರೆ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ. ಸೊ ಇಲ್ಲಿ ಆನ್ಯುವಲ್ ರೈನ್ಫಾಲ್ ಬಂದು 50 ಸೆಂಟಿಮೀಟರ್ ಗಿಂತ ಕಡಿಮೆ ಇರುತ್ತೆ. ದೀಸ್ ಆರ್ ಡೆಸರ್ಟ್ ಅಂಡ್ ಸೆಮಿ ಡೆಸರ್ಟ್ ಏರಿಯಾಸ್ ರಿಸೀವಿಂಗ್ less than 50 centimeter of annual rainfall. They include large areas of western Rajasthan, Kutch and most of Ladakh region of Jammu and Kashmir. So ಇದಿಷ್ಟು ಪಾರ್ಟ್ಸ್ ವೆರಿ ಲೋ ರೈನ್ಫಾಲ್ ಏರಿಯಾಸ್ ಅಲ್ಲಿ ಬರುತ್ತೆ. ಸೊ ಈಗ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳು ಯಾವ್ಯಾವ್ದು ಅಂತ ನೋಡೋದಿದ್ರೆ ಫಸ್ಟ್ ರಾಜಸ್ಥಾನದ ಜೈಸಲ್ಮೇರ್ ಏನಿದೆ ಇಲ್ಲಿ ರೊಯ್ಲಿ ಅನ್ನೋ ಒಂದು ಪ್ರದೇಶ ಇದೆ. ಇಲ್ಲಿ ವಾರ್ಷಿಕವಾಗಿ ಜಸ್ಟ್ 8.3 ಸೆಂಟಿಮೀಟರ್ ಮಳೆ ಬರುತ್ತೆ. ಆದ್ರಿಂದ ಈ ಜೈಸಲ್ಮೇರ್ ಈ ರೊಯ್ಲಿ ಪ್ರದೇಶವನ್ನ ಅತಿ ಕಡಿಮೆ ಬೀಳುವಂತ ಪ್ರದೇಶ ಇಡೀ ದೇಶದಲ್ಲಿ ಅಂತ ಗುರುತಿಸಿದೀವಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಸ್ಥಳ ಯಾವುದು ಅಂತಂದ್ರೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ನಾಯಕನಹಟ್ಟಿ ಅನ್ನೋ ಒಂದು ಗ್ರಾಮ ಇದೆ. ಇದು ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಒಂದು ಸ್ಥಳ ನಮ್ಮ ಇದರಲ್ಲಿ. ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಅಟಕಾಮ ಮರುಭೂಮಿ ಅಂತ ಇದೆ ದಕ್ಷಿಣ ಅಮೆರಿಕಾದಲ್ಲಿ ಇರುವಂತದ್ದು. ಇಲ್ಲಿ ಅತಿ ಕಡಿಮೆ ಬೀಳುವಂತದ್ದು ಮಳೆ. ಸೊ ಕರ್ನಾಟಕದಲ್ಲಿ ನಾಯಕನಹಟ್ಟಿ, ವರ್ಲ್ಡ್ ನಲ್ಲಿ ಅಟಕಾಮ ಮರುಭೂಮಿ ಮತ್ತೆ ಇಂಡಿಯಾದಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ಅತಿ ಕಡಿಮೆ ಮಳೆಯನ್ನ ಪಡ್ಕೊಳ್ತವೆ. ಸೊ ಇದು 4 ಕ್ಯಾಟಗರಿ ಬೇಸ್ಡ್ ಆನ್ ಆನ್ಯುವಲ್ ರೈನ್ಫಾಲ್ ರಿಸೀವ್ಡ್ ಬೈ ದಟ್ ಏರಿಯಾ. ಸೊ ಇವಾಗ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಕ್ಲೈಮೇಟ್ ಒಂದು ಬ್ಯಾಲೆನ್ಸ್ ಇದೆ. ಅದು ಬಿಟ್ಟು ಇಂಡಿಯನ್ ಕ್ಲೈಮೇಟ್ ಅಂಡರ್ ನಲ್ಲಿ ಎಲ್ಲಾ ಟಾಪಿಕ್ ಕವರ್ ಆಗಿದೆ. ಮಾನ್ಸೂನ್ ಬಗ್ಗೆ ಮುಗ್ದಿದೆ, ಮತ್ತೆ ಸೀಸನ್ಸ್ ಬಗ್ಗೆ ಕಂಪ್ಲೀಟ್ ಆಗಿದೆ. ಇಂಡಿಯನ್ ಕ್ಲೈಮೇಟಿನ ಫ್ಯಾಕ್ಟರ್ಸ್ ಮತ್ತೆ ಫೀಚರ್ಸ್ ಬಗ್ಗೆ ಕಂಪ್ಲೀಟ್ ಆಗಿದೆ. ಸೊ ಈ 4 ವಿಡಿಯೋವನ್ನು ನೋಡಿದ್ರೆ ನೀವು ಇಂಡಿಯನ್ ಕ್ಲೈಮೇಟಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅಲ್ಲಿಗೆ ಇಂಡಿಯನ್ ಕ್ಲೈಮೇಟಿನ ಬಗೆಗಿನ ಎಲ್ಲಾ ಕ್ಲಾಸಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿದಿದೆ. ಥ್ಯಾಂಕ್ ಯು.